ನೀವು ನೋಡ್ತಾ ಇದ್ರೆ DMS ನ್ಯೂಸ್. ನಾನು ನಜೀರ್ ಅಹಮದ್ ಚೋರ್ಗಸ್ತಿ. ತಾಳಿಕೋಟೆ ಪಟ್ಟಣದಲ್ಲಿ 6ನೇ ದಿನಕ್ಕೆ ಮುಂದುವರಿದ ಧರಣಿ ಸತ್ಯಾಗ್ರಹ. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನ ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ರವಿವಾರ 5ನೇ ದಿನದ ಸತ್ಯಾಗ್ರಹವು ಶಿವಶರಣ ಅಂಬಿಗರ ಚೌಡಯ್ಯನವರ ಕ್ಷೇಮಾಭಿವೃದ್ಧಿ ಸಂಘ ತಾಳಿಕೋಟೆ ವತಿಯಿಂದ ಧರಣಿ ಸತ್ಯಾಗ್ರಹಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಪರಶುರಾಮ್ ತಂಗಡಗಿ, ಈ ಹೋರಾಟ ಯಾರ ವಿರುದ್ಧವೂ ಅಲ್ಲ, ಇದು ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವ ಹಾಗೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಾಣವಾಗಬೇಕು. ಶಾಸಕರು ಹಾಗೂ ಜಿಲ್ಲಾಡಳಿತ ಕೂಡಲೇ ಈಗ ನಿಗದಿಪಡಿಸಿದ ಸ್ಥಳವನ್ನ ರದ್ದುಪಡಿಸಬೇಕು ಹಾಗೂ ಪಟ್ಟಣದಲ್ಲಿರುವ ಸರ್ಕಾರಿ ಜಾಗಗಳಲ್ಲಿ ಪ್ರಜಾಸೌಧವನ್ನ ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ರಮೇಶ್ ಮುಕಿಹಾಳ, ಕಾಶಿನಾಥ್ ಮದರಿ, ಭೀಮಣ್ಣ ತಳ್ವಾರ, ಮೋಹನ್ ಅಂಬಿಗೇರ, ಬಸವರಾಜ್ ತಳ್ವಾರ, ಸಂಗಮೇಶ್ ಚಳ್ಳಗಿ, ಬಸವರಾಜ್ ಯಡಳ್ಳಿ, ದ್ಯಾಮಣ್ಣ ಮನ್ಗೂಳಿ ಹಾಗೂ ಮಲ್ಕಾಜಿ ನಾಟಿಕಾರ್, ಶಶಿಕಾಂತ್ ಮೂಕಿಹಾಳ, ಮಲ್ಲಪ್ಪ ಗುರುಗುಂದಂಗಿ, ಯಮನಪ್ಪ ಅಂಬಿಗೆರ, ಅಶೋಕ್ ಮೂಕಿಹಾಳ, ಮಲ್ಲಿಕಾರ್ಜುನ್ ನೆಲಗಿ, ಮಾನಪ್ಪ ನಾಯ್ಕೋಡಿ, ಮಲ್ಲು ನಾಯ್ಕೋಡಿ, ಭೀಮಣ್ಣ ಚಳ್ಳಗಿ, ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೋಳಿ, SB ಕಟ್ಟಿಮನಿ, RS ಪಾಟೀಲ್ ಕೂಚಬಾಳ, ಮುತ್ತಪ್ಪ ಚಮ್ಲಾಪುರ್, ಕಾಶಿನಾಥ್ ಮುರಾಳ್, ಮುರ್ಗೆಪ್ಪ ಸರ್ಶೆಟ್ಟಿ, ಮಾಸೂಂ ಸಾಬ್ ಕೆಂಬಾವಿ, ಮೆಹಬೂಬ್ ಚೋರಗಸ್ತಿ, ಸಾಯಣ್ಣ ಅಲ್ಯಾಳ್, ಕೋಡಿಕಲ್ ಸರ್ ದತ್ತು ಎಬ್ಸೂರ್, ವಿಜಯ್ ಸಿಂಗ್ ಅಜೇರಿ, ಮುದುಕಪ್ಪ ಬಡ್ಗೇರ್, ಮಹೇಶ್ ಚಲ್ವಾದಿ, ಅಮಿತ್ ಮನ್ಗೋಳಿ, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ರಾಮಣ್ಣ ಕಟ್ಟಿಮನಿ, ಸಂಜು ಬರ್ದೇನಾಳ್, ಸಂಜು ಅಜೇರಿ, ನಿಂಗನಗೌಡ ದೇಸಾಯಿ, ಪ್ರಸಾದ್ ತಿವಾರಿ, ನಿತಿನ್ ವಿಜಾಪುರ್, ಸಿರ್ಸ್ ಕುಮಾರ್ ಅಜೇರಿ ಹಾಗೂ ಪಟ್ಟಣದ ಎಲ್ಲ ಸಮಾಜದ ಗುರು ಹಿರಿಯರು ಹಾಜರಿದ್ದರು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಅಭಿಪ್ರಾಯ ಮತ್ತು ಒತ್ತಾಯಿಸಲಾಗಿದೆ. ಹೀಗಾಗಿ ಒಂದೇ ದಿವಸ ತಾಳಿಕೋಟೆ ನಗರವನ್ನು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ನಗರವನ್ನು ಬಂದ್ ಮಾಡಿ ಬೆಂಬಲ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ನಿರಂತರವಾಗಿ ನಡೀತಕ್ಕಂಥ ಈ ಧರಣಿ ಸತ್ಯಾಗ್ರಹದಲ್ಲಿ ಪ್ರತಿ ದಿವಸ ಮತ್ತೊಂದು ಸಮಾಜ ಇವತ್ತು ಭಾಗವಹಿಸಲಿಕ್ಕೆ ನಡೆದಿದೆ. ಜೊತೆಗೆ ಇವತ್ತು ತಾಳಿಕೋಟೆ ನಗರದಲ್ಲಿ ವಿವಿಧ ಎಲ್ಲ ಅಸೋಸಿಯೇಷನ್ ಮತ್ತು ಎಲ್ಲ ಸಮಾಜದ ಬಂಧುಗಳು ಕೂಡ ನಾವು ಒಂದು ದಿವಸ ಇಲ್ಲಿ ಧರಣಿಯಲ್ಲಿ ಭಾಗವಹಿಸ್ತೇವೆ, ಇಲ್ಲೇ ಕೂಡ್ತೀವಿ, ಒಂದು ದಿವಸ ಸಮಯವನ್ನು ಕೊಡ್ರಿ ಅಂತ ಕೇಳುವಂಥದ್ದು ನಡೆದದ. ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ವಿವಿಧ ಗ್ರಾಮಸ್ಥರು ಬಂದು ನಾವು ಇದಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೇವೆ. ನಮ್ಮ ಓಡಾಡಲಿಕ್ಕೆ ಅನಾನುಕೂಲ ಆಗ್ತದೆ. ಸುಮಾರು ಒಂದು 3 ರಿಂದ 4 ಕಿಲೋಮೀಟರ್ ನಾವು ಓಡಾಟ ಮಾಡೋದು ತಾಳಿಕೋಟೆ ನಗರದ ಆಚೆ ಅಂತಂದ್ರೆ ನಮ್ಗೆ ಕಷ್ಟ ಆಗ್ತದೆ. ಹೀಗಾಗಿ ಇಲ್ಲಿ ನಗರದಲ್ಲಿ ನಮಗೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗಬೇಕು, ಈ ನಗರದ ವ್ಯಾಪ್ತಿಯಲ್ಲಿ ಆಗಬೇಕು. ಹೀಗಾಗಿ ನಮಗೂ ಕೂಡ ದಿನಾಂಕವನ್ನು ಗೊತ್ತುಪಡಿಸ್ರಿ ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು ನಡೆದದ. ಅದಕ್ಕೆ ಈ ಒಂದು ಹೋರಾಟದ ಈ ಧರಣಿ ಮುಖಾಂತರ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಒತ್ತಾಯ ಮಾಡೋದು, ಹೋರಾಟ ತೀವ್ರಗೊಳ್ಳುವ ಮೊದಲು ಎಚ್ಚೆತ್ತುಕೊಂಡು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಂತ ಹೇಳಿ ಇವತ್ತಿನ ಧರಣಿ ಈ ಹೋರಾಟದ ವೇದಿಕೆಯಿಂದ ನಾನು ಆಗ್ರಹಿಸ್ತೇನೆ. ಇವತ್ತು ಮತ್ತೊಮ್ಮೆ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅಂಬಿಗರ ಚೌಡಯ್ಯ ನಮ್ಮ ಚಾನೆಲ್ DMS ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಜೈ ಹಿಂದ್, ಜೈ ಕರ್ನಾಟಕ. ಸಮಾಜ ಬಾಂಧವರು ಈ ಹೋರಾಟಕ್ಕೆ ಸಂಪೂರ್ಣವನ್ನು ಬೆಂಬಲವನ್ನು ನೀಡುತ್ತೇವೆ ಅಂತಾಗ ಇವತ್ತು ದಿವಸ ನಮ್ಮ ಸಮಾಜ ಬಾಂಧವರು ಬಂದು ಕಾರಣ ಏನಂತ
ರದ್ದುಪಡಿಸಿ ತಾಳಿಕೋಟೆಯಲ್ಲಿ ಸರ್ಕಾರಿ ಜಾಗೆ ಮತ್ತು 4 ಸ್ಥಳಗಳನ್ನು ಈಗಾಗಲೇ ನಮ್ಮ ಹೋರಾಟಗಾರರು ಮುಖಂಡರು ಹಿರಿಯ ಮುಖಂಡರು ಈ ವಿಷಯವನ್ನು ತಿಳಿಸಿದ್ದಾರೆ. ಆಯ್ತು ಕೇಳಿದ್ರಿ ಈ ಒಂದು ಇದು ಲೋಕಲ್ ಸರ್ಕಾರ ಅಂತ 204 ಸರ್ವೆ ನಂಬರ್ 11 ಎಕರೆ ಮೇಲೆ ಇದೆ. ಈ ಒಂದು 4 ಸ್ಥಳದಲ್ಲಿ ಈ ಪ್ರಜಾಸೌಧವನ್ನು ನಿರ್ಮಾಣ ಮಾಡಿದರೆ ನಮ್ಮ ಇಡೀ ಸರ್ವ ಜನಾಂಗದವರಿಗೆ ಇದು ಅನುಕೂಲ ಆಗ್ತದೆ. ಹಾಗೂ ಸಾಸ್ನೂರು ಮತ್ತು ಚಪ್ಪನೂರು ಜನಾಂಗದವರಿಗೆ ಈಗ ಮಲ್ಲೇಶ್ವರದಲ್ಲಿ ಮಾಡೋದ್ರಿಂದ ತಾಳಿಕೋಟೆಯಲ್ಲಿ ಬಂದು ಮಲ್ಲೇಶ್ವರ ಹೋಗಬೇಕಾದ್ರೆ ಭಾಳ ಕಷ್ಟ ಆಗ್ತದೆ ಎಲ್ಲ ಜನರಿಗೆ ಮತ್ತು ಸ್ಥಳೀಕರಿಗೂ ವೈದ್ಯರಿಗೆ ತಾಳಿಕೋಟೆಯಿಂದ ಮನೆಗೆ ಹೋಗ್ಬೇಕಾದ್ರೆ 100 ರೂಪಾಯಿ ಅದು ಚಾರ್ಜ್ ಮಾಡ್ತಾರೆ. ಹೋಗುತ್ತ 100 ಬರುತ್ತ 100 200 ರೂಪಾಯಿ. ಆ ದುಡಿಯುವಂಥ ವ್ಯಕ್ತಿ ಇವತ್ತು ಅವನು ದುಡಿದೇ 200 ರೂಪಾಯಿ ಒಂದು ಸಂದರ್ಭದಲ್ಲಿ ಹೋದಾಗ ಆ ಅಧಿಕಾರಿ ಇರಲಿಲ್ಲಪ್ಪ ಅಂದ್ರೆ ಮತ್ತೆ ಪುನಃ ಬರಬೇಕಾಗುತ್ತೆ. ಮತ್ತೊಂದು ದಿವಸದ ಕೆಲಸ ಒಂದು ವೇಸ್ಟ್ ಆಗ್ತದೆ. ಇದು ಸಾರ್ವಜನಿಕರಿಗೆ ತೊಂದರೆ ಆಗತ್ತಾ, ವೈವೃತ್ತರಿಗೂ ತೊಂದರೆ ಆಗತ್ತಾ. ಆದಷ್ಟು ನಮ್ಮ ಕ್ಷೇತ್ರ ಜನಪ್ರಿಯ ಶಾಸಕರಾದ ಅಪ್ಪಾಜಿ ನಾಡಗೌಡ ಸಾಹೇಬರು ಈ ಸಾರ್ವಜನಿಕರ ಒಂದು ತೊಂದರೆಯನ್ನು ಹೋಗಲಾಡಿಸಿ ಮಲ್ಲೇಶ್ವರದಲ್ಲಿರುವ ಪ್ರಜಾಸೌಧದ ಜಾಗವನ್ನು ರದ್ದುಪಡಿಸಿ ಆದಷ್ಟು ಬೇಗನೆ ಈ ತಾಳಿಕೋಟೆಯ ಒಂದು ಹೋರಾಟಕ್ಕೆ ಹೋಗ್ಬಿಟ್ಟು ತಾಳಿಕೋಟೆಯ ಪಟ್ಟಣದಲ್ಲಿ ನಡೆದ ಇವರಿಗೆ ಅನುಕೂಲಕರವಾಗುವಂಥ ಜಾಗದಲ್ಲಿ ನಾವು ನಿರ್ಮಾಣ ಮಾಡಬೇಕಂತ ಹೇಳಿ ಈ ಸಮಾಜ ಪರವಾಗಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರಗಳು. ಇನ್ನು ಪ್ರಮುಖ ಬೀದಿಯಲ್ಲಿ ಅಲ್ಲಿಗೆ ಮುಖಾಂತರವಾಗಿ ಈ ಬಸವೇಶ್ವರ ಸರ್ಕಲ್ನಲ್ಲಿ ಇವತ್ತಿನ ಸತ್ಯಾಗ್ರಹ ರಿಜಿಸ್ಟ್ರೇಷನ್ ಅಂಗಡಿಗರ ಚೌಡವನ್ನು ಹಮ್ಮಿಕೊಂಡಿದ್ದು ದಿನಾನು ಒಬ್ಬೊಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು 5ನೇ ದಿನ. ಇದು ಹಿಂಗೆ ಮುಂದುವರಿತದ ನಿಲ್ಲಲ್ಲ. ಸರ್ಕಾರದವರು ಎಚ್ಚೆತ್ತು ಇದನ್ನು ಇಲ್ಲಿಗೆ ಮಟ್ಟುಗೊಳಿಸಿ ಶಾಂತ ರೀತಿಯಲ್ಲಿ ಮುಗಿಸ್ಬೇಕಂತೇಳಿ ಅವರಲ್ಲಿ ಸರ್ಕಾರದಲ್ಲಿ ನಮ್ಮ ಮತಕ್ಷೇತ್ರದ MLA ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಇದು ಹಿಂಗೆ ಮುಂದುವರೆದ್ರೆ ಈಗ ಬರೀ ಸತ್ಯಾಗ್ರಹ ಆಗ್ಯದ, ಒಂದು ಉಪವಾಸ ಸತ್ಯಾಗ್ರಹ ನಾವು ಕೈಗೊಳ್ಳುವಂಥ ಸಂದರ್ಭ ಬರ್ತದ. ಮತ್ತು ಇಲ್ಲೇ ರಾತ್ರಿ ಸದ್ಯಕ್ಕೆ ನಾವು ಇಲ್ಲೇ ಇರಬೇಕಾಗ್ತದ. ಅದೇ ಅವ್ರು ಎಷ್ಟೇ ನಮಗೆ ವೇದಿಕೆ ಹಾಕ್ಲಿಕ್ಕೆ ಯಾವುದೇ ಸಂದರ್ಭಕ್ಕೂ ಪರ್ಮಿಷನ್ ಕೊಡದೇ ಇದ್ದರೂ ನಾವು ನೆಲದ ಮೇಲೆ ಕುಂತ್ಕೊಂಡು ನೆಲದ ಮೇಲೆ ಮಲ್ಲಿಗೆ ಇಲ್ಲಿ ಇವತ್ತು ನೀರು ಚಹಾ ನಾಷ್ಟದ ಉಪಹಾರ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮುಂದಿನ ಉಗ್ರಹದಲ್ಲಿ ಇದು ಏನೂ ಇರೋದಿಲ್ಲ, ನೀರು ಸಹಿತ ಮುಟ್ಟುವ ಸಂದರ್ಭ ಬರೋದಿಲ್ಲ. ಆ ವಿಗ್ರಹ ಹೋರಾಟ ಕೈಗೊಳ್ಳೋದಕ್ಕೆ ಮುಂಚೆ ಸರ್ಕಾರದವರು ಮತ್ತು ಈ ಮತಕ್ಷೇತ್ರದ ಶಾಸಕರು ಬಂದು ಇದನ್ನು ಇಲ್ಲೇ ಮಟ್ಟುಗೊಳಿಸಬೇಕಂತೇಳಿ ಇಲ್ಲಿ ನಮ್ಮ ವೇದಿಕೆಯ ಹೋರಾಟ ಸಮಿತಿಗಾರರಿಂದ ನಾನು ವಿನಂತಿ ಪೂರ್ವಕ ನಮ್ಮ ಚಾನಲ್ DMS ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಂದು ಮೇಲೆ ಬಂದವರು ಈ ಪ್ರತಿಭಟನೆ ಸುಮ್ಮನೆ ಏನೋ ಮಾಡ್ತಾರ, ಏನೋ ಸುಮ್ಮನೆ ಜನ ಕುಂತಾರ, ಅವರು ವೈಯಕ್ತಿಕ ಇಚ್ಛಾಶಕ್ತಿಯಿಂದ ಕುಂತಾರ. ಹಿಂಗಾಗಿ ಎಷ್ಟು ದಿವಸ ಮಾಡ್ತಾರ ಅಂತೇಳಿ ಅದು ತಿಳ್ಕೊಬಾರ್ದು. ಯಾಕಂದ್ರೆ ಸತ್ಯಾಗ್ರಹ ಅಂದ್ರೆ ಇಲ್ಲಿ ಸುಮ್ಮನೆ ಚಾಲು ಆಗ್ತದ. ಹುಡುಗರು ಮುಂದೆ ಶಾಲೆಗೆ ಹೋಗ್ತಾ ಮುಂದೆ ಹೋಗ್ತಾರ. ಬಟ್ ಅದು ಮುಂದೆ ಹೋಗ್ತಾರ ಎಲ್ಲಿಗೆ ತಲುಪ್ತದ ಅನ್ನೋದು ನಮ್ಮ ಹೋರಾಟಗಾರಿಗೆ ನಮಗೆ ಗೊತ್ತಿರೋಲ್ಲ. ಯಾಕಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಇಲ್ಲಿ ಎಲ್ಲ ಬರ್ತಾರ. ಈಗ ನಾವು ತಾಳಿಕೋಟೆ ಅಂತ ಕುಂತೀವಿ, ಬೇರೆ ಬೇರೆ ಸುತ್ತ ಮಿನಿಜಿಗಿ, ಸಾಸ್ನೂರು, ಚಬನೂರು ಈ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿಗಳು ಗೊತ್ತ. ಇನ್ನೂ ವಿಷಯ ಒಂದು ಭಾಳ ಮಂದಿಗೆ ಗೊತ್ತಿಲ್ಲ. ಯಾಕಂದ್ರೆ ಬೇರೆ ಬೇರೆ ಮಾಧ್ಯಮಗಳು ಒಂದಿಷ್ಟು ಜನ ಮಾಧ್ಯಮಗಳು ಅಷ್ಟೇ ಬರೀತಾರ, ಊರವ್ರ ಮಾಧ್ಯಮಗಳು ಇನ್ನೂ ನಮ್ಮ ಸರಿ ಬಂದಿಲ್ಲ. ಯಾಕಂದ್ರೆ ಎಲ್ಲನೂ ಹತ್ತಿಕ್ಕುವ ಕೆಲಸ ಸ್ವಲ್ಪ ಕಣ್ಣು ಮುಂದೆ ಹಿಂದೆ ತೆರೆ ಮೇಲೆ ನಡೀತಾ ಇದೆ, ನಮಗೂ ಗೊತ್ತಿದೆ. ಆದ್ರೆ ಅದನ್ನು ಏನೂ ಮಾಡಬಾರ್ದು. ಸರಳ ರೀತಿಯೊಳಗೆ ಶಾಂತ ರೀತಿಯೊಳಗೆ ಮುಗಿಸಿದ್ರೆ ಇದು ಇಲ್ಲೇ ಸತ್ಯಾಗ್ರಹ ಇಲ್ಲೇ ಮುಗಿತದ. ಇಲ್ಲ ಅಂದ್ರೆ ಇನ್ನೂ ಮುಂದುವರಿದು ಇದು ಉಗ್ರ ಹೋರಾಟಕ್ಕೆ ಮುಂಚೆ ನಮ್ಮ ಅಪ್ಪಾಜಿ ನಾಡಗೌಡರು ಬಂದು ಇದನ್ನು ಶಾಂತ ರೀತಿಯಲ್ಲಿ ಮುಗಿಸ್ಬೇಕಂತೇಳಿ ನಮ್ಮ ಸಮಾಜ ವತಿಯಿಂದ ಹಾಗೂ ಹೋರಾಟ ಸಮಿತಿಯಿಂದ